11th question from The Little Busy Bee. The Little Busy Bee poem in the 11th question. What should we do to not keep ourselves idle? ಐಡಲ್ ಅಂತಂದ್ರೇನು ಸೋಮಾರಿಯಾಗಿ ಕುಳಿತುಕೊಳ್ಳದೆ ಇರೋದಕ್ಕೆ ಏನ್ ಮಾಡ್ಬೇಕು? ವಾಟ್ ವಿಲ್ ಹ್ಯಾಪನ್ ಇಫ್ ವಿ ಆರ್ ಐಡಲ್? ನಾವು ಸುಮ್ಮನೆ ಇದ್ರೆ ಏನಾಗತ್ತೆ? ಇಟ್ ಕ್ಯಾರೀಸ್ 3 marks. ಓಕೆ, so when we are idle, answer is when we are idle, negative and useless thoughts come into our mind, isn't it? So if you think properly, when you don't have any work, what will you do, children? You'll think the other things, the negative things. Think about others, your friends, your relatives, this, that, everything which is useless to you. Okay, so always the negative thing comes into the mind first than the positive, isn't it? ಋಣಾತ್ಮಕ ವಿಷಯಗಳು ಮೊದಲು ನಮ್ಮ ಮನಸ್ಸಿಗೆ ಬರುವಂಥದ್ದು. ನಾವು ಸೋಮಾರಿಯಾಗಿದ್ರೆ, ಏನು ಕೆಲಸ ಮಾಡದೇ ಇದ್ರೆ ನಮ್ಮ ಮೈಂಡಿಗೆ ಋಣಾತ್ಮಕ ಅಂಶಗಳು ಬರ್ತವೆ ಮತ್ತು ಪ್ರಯೋಜನ ಇಲ್ಲದೆ ಇರುವಂತಹ ವಿಷಯಗಳನ್ನೇ ನಾವು ಚಿಂತೆ ಮಾಡ್ತಾ ಇರ್ತೀವಿ. ದೀಸ್ ಥಾಟ್ಸ್ ಮೇಕ್ ಅ ಹೋಮ್ ಇನ್ ಅವರ್ ಮೈಂಡ್. ಈ ಒಂದು ವಿಷಯಗಳು, ಚಿಂತೆಗಳು ನಮ್ಮ ತಲೆಯಲ್ಲಿ, ಮನಸ್ಸಿನಲ್ಲಿ ಮನೆ ಮಾಡಿಬಿಡ್ತವೆ. ಓಕೆ, ಸೊ ಚಿಂತೆ ಚಿತೆಗೆ ಸಮಾನ ಅಂತ ಹೇಳ್ತಾರೆ ಅಲ್ವಾ? ಸೊ ಇಟ್ ಗಿವ್ಸ್ ಅಸ್ ಅ ನೆಗೆಟಿವ್ ಮೈಂಡ್. ಓಕೆ, ದೆನ್ there are mischievous thoughts ವೆನ್ ವಿ ಆರ್ ಐಡಲ್. ಮಿಸ್ಚೀವಿಯಸ್ ಅಂತಂದ್ರೆ ಬೇಡದೇ ಇರುವಂತಹ ವಿಚಾರಗಳು ತಲೆಗೆ ಬರ್ತವೆ. ನಾವು ಸೋಮಾರಿಯಾಗಿದ್ರೆ ಬೇಡದೇ ಇರುವಂತಹ ವಿಚಾರಗಳು ನಮ್ಮ ತಲೆಗೆ ಬರ್ತವೆ. ಓಕೆನಾ? ಸೊ ದಟ್ ಈಸ್ ವೈ ಇಟ್ ಈಸ್ ಇಂಪಾರ್ಟೆಂಟ್ ಫಾರ್ ಅಸ್ ಟು ಕೀಪ್ ಅವರ್ ಸೆಲ್ಫ್ ಬಿಸಿ. ಸೊ ನಮ್ಮನ್ನ ನಾವು ಬ್ಯುಸಿಯಾಗಿ ಇಟ್ಕೊಳ್ಳೋದಿಕ್ಕೆ, ನಮ್ಮನ್ನ ನಾವು ಬಿಡುವಿಲ್ಲದೆ ಕೆಲಸವನ್ನ ಮಾಡೋ ತರ ಮಾಡ್ಕೋಬೇಕು. ಅಂಡ್ ಡೂ ಸಮಥಿಂಗ್ ಫ್ರೂಟ್ಫುಲ್. ಬ್ಯುಸಿಯಾಗಿಡೋದು ಅಂತಂದ್ರೆ ಏನು ಮಕ್ಕಳೇ? ಡೂ ಸಮಥಿಂಗ್ ಫ್ರೂಟ್ಫುಲ್. ಸೊ ನಮಗೆ ಏನು ಲಾಭದಾಯಕವಾಗತ್ತೆ, ಏನು ನಮಗೆ ಒಂದು ಸಂತೃಪ್ತಿಯನ್ನ ಕೊಡತ್ತೆ, ನಮ್ಮ ಶ್ರಮಕ್ಕೆ ಬೆಲೆಯನ್ನ ಕೊಡುವಂತಹ ಕೆಲಸವನ್ನ ನಾವು ಮಾಡಬೇಕು. ದ್ಯಾಟ್ ವಿಲ್ ರೀಪ್ ಬೆನಿಫಿಟ್ಸ್ ಫಾರ್ ಅಸ್. ನಾಟ್ ಓನ್ಲಿ ಫಿನಾನ್ಷಿಯಲ್ ಬೆನಿಫಿಟ್ ಐ ಆಮ್ ಟಾಕಿಂಗ್. ಓಕೆ, ಬೆನಿಫಿಟ್ ಅಂತಂದ್ರೇನು? ಯಾರಿಗಾದರೂ ಪ್ರಯೋಜನ ಆಗುವಂತಹ, ನಮಗೂ ಪ್ರಯೋಜನ ಆಗುವಂತಹ ಕೆಲಸಗಳನ್ನ ನಾವು ಮಾಡಬೇಕು. ಯಾವಾಗ್ಲೂ ವಿ ಶುಡ್ ಬಿ ಇನ್ವಾಲ್ವ್ಡ್ ಇನ್ ದ ಥಿಂಗ್ಸ್ ವಿಚ್ ಮೇಕ್ಸ್ ಅಸ್ ಹ್ಯಾಪಿ ಅಂಡ್ ಅದರ್ಸ್ ಹ್ಯಾಪಿ ಆಲ್ಸೋ. ಓಕೆ, ಸೊ ನೀವು ಅಷ್ಟೇ ಮಕ್ಕಳೇ, ಯಾವಾಗ್ಲೂ ನಿಮ್ಮನ್ನ ನೀವು ಬ್ಯುಸಿಯಾಗಿ ಇಟ್ಕೊಳ್ಳೋದಿಕ್ಕೆ ಟ್ರೈ ಮಾಡಿ. ಈಗ ನಿಮ್ಮ ಕೆಲಸ ಏನು? ಓದೋದು ಅಲ್ವಾ? ಸೊ ಯು ಶುಡ್ ಬಿ ಬ್ಯುಸಿ ಇನ್ ಸ್ಟಡಿಂಗ್. ಓಕೆ, ಗ್ಯಾದರಿಂಗ್ ನಾಲೆಡ್ಜ್. ಮೊಬೈಲ್ ನೋಡ್ಕೊಂಡು ಟೈಮ್ ವೇಸ್ಟ್ ಮಾಡೋದಲ್ಲ ಅಲ್ವಾ? ಸೊ ದಿಸ್ ಈಸ್ ದ ಲೆಸನ್ ವಿ ಗೆಟ್ ಫ್ರಾಮ್ ದ ಲಿಟಲ್ ಬಿಸಿ ಬೀ poem. Okay, children? Thank you.